Today, today we're going to discuss about the PST problem solving technique BCA first semester and that unit 1. Today we're going to see the role of algorithm and algorithm as a technology analysis for algorithm and designing algorithm and growth of functions and asymptotic notation, standard notation and common function. Okay, I'm going to cover solve the topics. I'm going to try. At least I will cover 3 to 4 topics. Before learning anything, first we need to understand what is problem solving program and software. Okay, problem solving means I will give an example. We have something problem. To solve that problem, what we need to do? Same here also in the computer system also same. Okay, like same you can give real life example and you can understand. ನಥಿಂಗ್ ಬಟ್ ಏನು ಡಿಫಿಕಲ್ಟ್ ಏನಿಲ್ಲ. ರಿಯಲ್ ಲೈಫ್ ಹೆಂಗಿರುತ್ತೆ ಅದೇ ರೀತಿಯೇ ನೀವು ಅರ್ಥ ಮಾಡ್ಕೋದು. ಪ್ರಾಬ್ಲಮ್ ಸಾಲ್ವಿಂಗ್ ಅಂದ್ರೆ ಇಟ್ ಇಸ್ ಎ ಸಿಸ್ಟಮೆಟಿಕಲ್ ಅಪ್ರೋಚ್ ಟು ಫೈಂಡ್ ಆ್ಯಂಡ್ ಇಂಪ್ಲಿಮೆಂಟ್ ದ ಸೊಲ್ಯೂಷನ್ ಟು ದ ಪ್ರಾಬ್ಲಮ್ಸ್. ವಿ ಗೋಯಿಂಗ್ ಟು ಇಂಪ್ಲಿಮೆಂಟ್ ದ ಸೊಲ್ಯೂಷನ್ ಟು ದ ಪ್ರಾಬ್ಲಮ್ಸ್ ಅಂದರೆ ಅದಕ್ಕೆ ಅದನ್ನ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಏನು ಇಂಪ್ಲಿಮೆಂಟ್ ಮಾಡಬೇಕು, ಏನು ಸೊಲ್ಯೂಷನ್ ಕಂಡುಹಿಡಿಬೇಕು ನಾವು ಅನ್ನೋದೇ ಏನು ಪ್ರಾಬ್ಲಮ್ ಸಾಲ್ವಿಂಗ್. ಓಕೆನಾ. ನೆಕ್ಸ್ಟು ಪ್ರೋಗ್ರಾಮ್ ಅಂದರೆ ಏನು? ಇಟ್ ಈಸ್ ಸೆಟ್ ಆಫ್ ಇನ್ಸ್ಟ್ರಕ್ಷನ್. ಅಂದರೆ ಇಟ್ಸ್ ಅ ಸೆಟ್ ಆಫ್ ಇನ್ಸ್ಟ್ರಕ್ಷನ್ ರಿಟರ್ನ್ ಇನ್ ಎ ಕಂಪ್ಯೂಟರ್ ಲ್ಯಾಂಗ್ವೇಜ್. ಅಂದರೆ ಕಂಪ್ಯೂಟರ್ ಲ್ಯಾಂಗ್ವೇಜ್ ಯಾವ್ದಾದ್ರು ಓಕೆ, C++ ಎನಿ ಲ್ಯಾಂಗ್ವೇಜ್ ಕಂಪ್ಯೂಟರ್ಗೆ ಅರ್ಥ ಆಗೋ ರೀತಿ ಲ್ಯಾಂಗ್ವೇಜಲ್ಲಿ ನಾವು ಬರೀತೀವಿ. ಓಕೆನಾ. ನೋಡಿ ಅದನ್ನೇ ಪ್ರೋಗ್ರಾಮ್. ಇಟ್ ಈಸ್ ಎ ಸೆಟ್ ಆಫ್ ಇನ್ಸ್ಟ್ರಕ್ಷನ್ ರಿಟರ್ನ್ ಇನ್ ಎ ಕಂಪ್ಯೂಟರ್ ಲ್ಯಾಂಗ್ವೇಜ್ ಮೀನ್ಸ್ ವಿ ಕ್ಯಾನ್ ರೈಟ್ ಎನಿ ಲ್ಯಾಂಗ್ವೇಜ್. Okay, like you can write in C or C++, Python or Java, but the computer system need to understand related to the computer language only. It's called a program. We can call program is nothing but set of instruction written in a computer language. Software ಅಂದ್ರೆ it's a collection of computer program. Software ಅಂದ್ರೆ it is a collection of computer programs ಅಥವಾ or we can call it as a set of instruction or data and instruction ಅಂತಾನು ಕರಿಬಹುದು. ಇದ್ರದ್ದು ರೆಸ್ಪಾನ್ಸಿಬಿಲಿಟಿ ಏನು? ವಾಟ್ ಇಸ್ ದ ರೆಸ್ಪಾನ್ಸಿಬಿಲಿಟಿ? ಇಟ್ಸ್ ಎ ಇಂಟಿಗ್ರೇಷನ್, ಇಟ್ಸ್ ಎ ಮ್ಯಾನೇಜಿಂಗ್ ಹಾರ್ಡ್ವೇರ್ ಕಾಂಪೌಂಡ್. ಇದು ಏನು ಮಾಡುತ್ತೆ? ಇದು ಮ್ಯಾನೇಜ್ ಮಾಡುತ್ತೆ ಹಾರ್ಡ್ವೇರ್ ಕಾಂಪೌಂಡ್ಸ್ ಎಲ್ಲ. ಪರ್ಫಾರ್ಮ್ ವಿತ್ ಎ ಸ್ಪೆಸಿಫಿಕ್ ಟಾಸ್ಕ್ ವರ್ಕ್ ಆಗ್ತಿಲ್ವಾ ಇದೆಲ್ಲ ಚೆಕ್ ಮಾಡುತ್ತೆ ಸಾಫ್ಟ್ವೇರ್. ಇದನ್ನೇ ಸೆಟ್ ಆಫ್ ಪ್ರೋಗ್ರಾಮ್ ಅಂತ ಹೇಳೋದು. ಓಕೆನಾ. ಅದರಲ್ಲೂ ಸಾಫ್ಟ್ವೇರ್ 2 ಟೈಪ್ಸ್ ಆಫ್ ಸಾಫ್ಟ್ವೇರ್ ಇದೆ. ಒಂದು ಸಿಸ್ಟಮ್ ಸಾಫ್ಟ್ವೇರ್, ಇನ್ನೊಂದು ಅಪ್ಲಿಕೇಶನ್ ಸಾಫ್ಟ್ವೇರ್. ಸಿಸ್ಟಮ್ ಸಾಫ್ಟ್ವೇರ್ ಅಂದರೆ ಇಟ್ ಈಸ್ ಸೆಟ್ ಆಫ್ 1 or more ಪ್ರೋಗ್ರಾಮ್. ಇಲ್ಲಿ ಏನಾಗಿರುತ್ತೆ? ಇಲ್ಲಿ ಇಟ್ ವಿಲ್ ಬಿ 1 or more ಪ್ರೋಗ್ರಾಮ್ ಇರುತ್ತೆ ದಟ್ ಮ್ಯಾನೇಜ್ ಆ್ಯಂಡ್ ಸಪೋರ್ಟ್ ಎ ಕಂಪ್ಯೂಟರ್ ಸಿಸ್ಟಮ್ಸ್ ಹಾರ್ಡ್ವೇರ್ ಆ್ಯಂಡ್ ಇಟ್ಸ್ ಡೇಟಾ ಪ್ರೊಸೆಸಿಂಗ್. ಇಲ್ಲಿ ಏನಾಗಿರುತ್ತೆ? ಇಟ್ಸ್ ಗೋಯಿಂಗ್ ಟು ಮ್ಯಾನೇಜ್ ಕಂಪ್ಯೂಟರ್ ಸಿಸ್ಟಮ್ ಹಾರ್ಡ್ವೇರ್ನ ಮ್ಯಾನೇಜ್ ಮಾಡುತ್ತೆ ಆ್ಯಂಡ್ ಇಟ್ಸ್ ಡೇಟಾ ಪ್ರೊಸೆಸಿಂಗ್ ಆ್ಯಕ್ಟಿವಿಟೀಸ್. ಅಂದರೆ ಅದು ಪ್ರೊಸೆಸಿಂಗ್ ಮ್ಯಾನಿಪುಲೇಷನ್ ಆಗುತ್ತಲ್ಲ, ಅಂದರೆ ವರ್ಕ್ ಫ್ಲೋ ಆಗುತ್ತಲ್ಲ ಪ್ರೋಗ್ರಾಮ್, ಅದನ್ನು ಕೂಡ ಇಟ್ಸ್ ಗೋಯಿಂಗ್ ಟು ಆಕ್ಟಿವೇಟ್. ಓಕೆನಾ. ಎಕ್ಸಾಂಪಲ್ ಆಪ್ರೇಟಿಂಗ್ ಸಿಸ್ಟಮು, ಕಂಪೈಲರು, ಅಸೆಂಬ್ಲರು, ಇವೆಲ್ಲ ಏನು? ಸಿಸ್ಟಮ್ ಸಾಫ್ಟ್ವೇರು. ನೆಕ್ಸ್ಟ್ ವಿಲ್ ಗೋ ಟು ದ ಅಪ್ಲಿಕೇಶನ್ ಸಾಫ್ಟ್ವೇರ್. ಓಕೆನಾ. ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂದರೆ ಇಟ್ಸ್ ಸೆಟ್ ಆಫ್ 1 or more ಪ್ರೋಗ್ರಾಮ್ ಡಿಸೈನ್ ಟು ಸಾಲ್ವ್ ದ ಸ್ಪೆಸಿಫಿಕ್ ಪ್ರಾಬ್ಲಮ್. ಅಂದರೆ ಇದು ಏನಕ್ಕೆ ಡಿಸೈನ್ ಮಾಡಿರ್ತಾರೆ ಅಂದರೆ ಏನು ಪ್ರಾಬ್ಲಮ್ ಇದ್ರೆ ಸಾಲ್ವ್ ಮಾಡೋಕ್ಕೋಸ್ಕರನೇ ಅಂತಲೇ ಫೈಂಡ್ ಔಟ್ ಮಾಡಿರ್ತಾರೆ. ಲೈಕ್ MS Word, MS Excel. ಈಗ MS Word ವಿ ಕ್ಯಾನ್ ಏಬಲ್ ಟು ಕ್ರಿಯೇಟ್ ಯಾವುದು ಲೆಟರ್ ರೈಟಿಂಗ್ ಬರಿಬೋದು, ನೋಟ್ಸ್ ಕ್ರಿಯೇಟ್ ಮಾಡ್ಬೋದು. ಓಕೆನಾ. MS Excel ಬಂದಾಗ ವಿ ಕ್ಯಾನ್ ಏಬಲ್ ಟು ಸ್ಟೋರ್ ದ ಡೇಟಾ. MS PowerPoint ಅಂದರೆ ಈಗ ನೋಡಿ ಐ ಆಮ್ ಡೂಯಿಂಗ್ ಈಗ ಪ್ರೆಸೆಂಟೇಷನ್. ಓಕೆ, ಪ್ರೆಸೆಂಟೇಷನ್ ಕೊಡ್ಬೋದು. ಓಕೆನಾ. PPT ರೆಡಿ ಮಾಡ್ಬೋದು. ಇವೆಲ್ಲ ಏನು? ಒಂದು ಇಟ್ಸ್ ಎ ಸೆಟ್ ಆಫ್ 1 of ಪ್ರೋಗ್ರಾಮ್ ಡಿಸೈನ್ ಮಾಡೋದು ಏನಕ್ಕೆ? ಟು ಸಾಲ್ವ್ ದ ಸ್ಪೆಸಿಫಿಕ್ ಪ್ರಾಬ್ಲಮ್ಸ್ ಆರೆ ಸ್ಪೆಸಿಫಿಕ್ ಟಾಸ್ಕ್ನ ಕಂಪ್ಲೀಟ್ ಮಾಡೋಕ್ಕೋಸ್ಕರ ಬಂದಿರೋ ಅಂಥದ್ದೇನು? ಅಪ್ಲಿಕೇಶನ್ ಸಾಫ್ಟ್ವೇರು. ಓಕೆ. ನೆಕ್ಸ್ಟು ಈಗ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ ಅಂದರೆ ಈಗ ಏನು ವಾಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್. ಈಗ ಏನೋ ಒಂದು ನೀನು ಯಾವುದೋ ಒಂದು ತೊಂದರೆಲಿ ಸಿಕ್ಕೋಕೊಂಡಿದ್ಯಾ, ಫಸ್ಟ್ ಏನು ಮಾಡೋ? ಆ ತೊಂದರೆಯಿಂದ ಸಾಲ್ವ್ ಮಾಡೋಕ್ಕೆ ಏನು ಮಾಡಬೇಕು? ಫಸ್ಟ್ ಐ ನೀಡ್ ಟು ಅದನ್ನು ಅರ್ಥ ಮಾಡ್ಕೋಬೇಕು. ಫಸ್ಟು ಆ ಪ್ರಾಬ್ಲಮ್ನ ಅರ್ಥ ಮಾಡ್ಕೋಬೇಕು. ಮತ್ತು ಈ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ನನಗೆ ಎಷ್ಟು ಟೈಮ್ ಆಗುತ್ತೆ, ಐ ನೀಡ್ ಟು ಅನಲೈಸ್ ದಟ್ ಪ್ರಾಬ್ಲಮ್ಸ್. ಆಮೇಲೆ ಡಿಸೈನ್, ಐ ಆಮ್ ಗೋಯಿಂಗ್ ಟು ಡಿಸೈನ್. ಈ ರೀತಿ ನಾನು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ಹಿಂಗೆ ಬರುತ್ತೆ ರಿಸಲ್ಟು ಅಂತ ಐ ನೀಡ್ ಟು ಡಿಸೈನ್. ಮತ್ತು ಅದಕ್ಕೆ ಏನು ಸ್ಟೆಪ್ ತೊಗೋಬೇಕು, ಅದಾದಮೇಲೆ ಅದನ್ನು ಟೆಸ್ಟಿಂಗ್ ಕೊಡೋದು. ಅಂದರೆ ಡಿಫ್ರೆಂಟ್ ವ್ಯಾಲ್ಯೂ ಕೊಟ್ಟು ಟೆಸ್ಟ್ ಮಾಡಿ ಅದಾದಮೇಲೆ ಅಪ್ಡೇಟ್ಗೆ ಮೇಂಟೆನೆನ್ಸೇ ತುಂಬ ಇಂಪಾರ್ಟೆಂಟು. ಅದನ್ನು ಮೇಂಟೈನ್ ಮಾಡೋದು. ಸೇಮ್ ರಿಯಲ್ ಲೈಫ್ ಎಕ್ಸಾಂಪಲ್ ತೊಗೊಂಡು ಅರ್ಥ ಮಾಡ್ಕೊಂಡ್ರು ಓಕೆ. ಇನ್ ಸಿಸ್ಟಮ್ ಪ್ರೋಗ್ರಾಮ್ಲೂ ಅಷ್ಟೇ. ಪ್ರಾಬ್ಲಮ್ ಸಾಲ್ವಿಂಗ್ ಅಂದರೆ ಏನೋ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ, ಯಾವುದೇ ಸ್ಟೆಪ್ ಇರುತ್ತೆ ಅದನ್ನೇ ಇಲ್ಲೂ ಕೊಟ್ಟಿರೋದು. ಓಕೆ, ಸೇಮ್. ಓಕೆ,
using in daily life, we can give same example. Okay na? First one is a problem definition. We need to understand the problem definition and problem. We need to analyze the problem, and after that we need to design that problems. Okay, and we need to code for that problems, and we need to test, and after that we need to maintain. Okay, and we can see one by one. Okay, problem definition means to solve the problem, the first step to identify the defined problems. ಅಂದ್ರೆ ನಾವು ಫಸ್ಟ್ ಸ್ಟೆಪ್ ಏನು ಮಾಡಬೇಕು, ವಿ ನೀಡ್ ಟು ಐಡೆಂಟಿಫೈ ದ ಡಿಫೈನ್ ದ ಪ್ರಾಬ್ಲಮ್ಸ್. ಇದನ್ನು ಸಾಲ್ವ್ ಮಾಡಬೇಕು ಅಂದರೆ ಪ್ರಾಬ್ಲಮ ಫಸ್ಟ್ ಸ್ಟೆಪ್ ಏನು, ವಿ ಗೋಯಿಂಗ್ ಟು ಐಡೆಂಟಿಫೈ ದ ಡಿಫೈನ್. ಆ ಪ್ರಾಬ್ಲಮ್ ಏನು ಅಂತ ಫಸ್ಟ್ ನಾವು ಅದನ್ನು ಕಂಡುಹಿಡಿಬೇಕು. ಈಗ ನಾವೇನೋ ಮಾಡ್ತಾ ಇದ್ದೀವಿ ಅಂದರೆ ಓಕೆ ಅಲ್ಲಿ ಏನೋ ಪ್ರಾಬ್ಲಮ್ ಇದೆ, ಆ ಪ್ರಾಬ್ಲಮ್ ಯಾವುದು ಅಂತ ಫಸ್ಟ್ ವಿ ನೀಡ್ ಟು ಫೈಂಡ್ ಔಟ್. ಓಕೆನಾ, ಆ ಪ್ರಾಬ್ಲಮ್ ಏನು ಅಂತ ಫೈಂಡ್ ಔಟ್ ಮಾಡಬೇಕು. ಆಮೇಲೆ ದ ಪ್ರಾಬ್ಲಮ್ ಮಸ್ಟ್ ಬಿ ಸ್ಟೇಟೆಡ್ ಕ್ಲಿಯರ್ಲಿ, ಅಕ್ಯುರೇಟ್ಲಿ ಆ್ಯಂಡ್ ಪ್ರೀಸಿಯಸ್. ಏನಾದಿರ್ಬೇಕು, ಕ್ಲಿಯರ್ ಆಗಿರ್ಬೇಕು, ಮತ್ತು ಅಕ್ಯುರೇಟ್ಲಿ ಇರಬೇಕು, ಮತ್ತು ಪ್ರೀಸಿಯಸ್ಲಿ ಆಗಿರ್ಬೇಕು. ಓಕೆನಾ, ಈಗ ಎಕ್ಸಾಂಪಲ್ ಫೈಂಡ್ ದ ಲಾರ್ಜೆಸ್ಟ್ ಆಫ್ 3 ನಂಬರ್ಸ್ ಅಂದರೆ ಈಗ ಅಂದರೆ ನೀವು ಯಾವುದ್ರ ಬಗ್ಗೆ ಮಾಡ್ತಾ ಇದ್ದೀವಿ, ಆ ಪ್ರಾಬ್ಲಮ್ದು ಒಂದು ಅರ್ಥ ಇರಬೇಕು ಅಥವಾ ಒಂದು ಡೆಫಿನೇಷನ್ ಇರಬೇಕು. ಓಕೆನಾ, ನೆಕ್ಸ್ಟ್ ವಿ ಗೋಯಿಂಗ್ ಟು ಪ್ರಾಬ್ಲಮ್ ಅನಲೈಸಿಸ್. ಪ್ರಾಬ್ಲಮ್ ಅನಲೈಸಿಸ್ ಮೀನ್ಸ್ ಇಟ್ ಅನಲೈಸ್ ಹೆಲ್ಪ್ಸ್ ಇನ್ ಡಿಸೈನಿಂಗ್ ಆ್ಯಂಡ್ ಕೋಡಿಂಗ್ ದ ಪರ್ಟಿಕ್ಯುಲರ್ ಪ್ರಾಬ್ಲಮ್ಸ್. ಅಂದರೆ ಅಲ್ಲಿಗೆ ಏನೇನು ಬೇಕು ನಮಗೆ, ವಾಟ್ ವಿ ನೀಡೆಡ್, ಇನ್ಪುಟ್ ಸ್ಪೆಸಿಫಿಕೇಶನ್ ಬೇಕು. ನೋಡಿ ಈಗ ಆ್ಯಡಿಂಗ್ ಆಫ್ ಎನ್ 2 ನಂಬರ್ನ ಕೊಟ್ಟಿರೋದು, ಫೈಂಡ್ ದ ಲಾರ್ಜೆಸ್ಟ್ ಆಫ್ ಎನ್ 3 ನಂಬರ್. 3 ನಂಬರ್ನ ಕೊಟ್ಟಾಗ ಯಾವುದೋ 3 ನಂಬರಲ್ಲಿ ಲಾರ್ಜೆಸ್ಟ್ ಅನ್ನೋದು ಒಂದು ಪ್ರೋಗ್ರಾಮ್ದು ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಓಕೆನಾ, ಈಗ ಅದಕ್ಕೆ ಇನ್ಪುಟ್ ಏನು ಕೊಡಬೇಕು ನಾನು, ದ ನಂಬರ್ ಆಫ್ ಇನ್ಪುಟ್ ದಟ್ ವಾಟ್ ಫಾರ್ಮ್ಸ್ ಇನ್ಪುಟ್ ಆರ್ ಅವೈಲಬಲ್, ಅದು ಯಾವ ಫಾರ್ಮಲ್ಲಿ ಇರಬೇಕು. ಔಟ್ಪುಟ್ ಸ್ಪೆಸಿಫಿಕೇಶನು, ದ ನಂಬರ್ ಆಫ್ ಔಟ್ಪುಟ್ ಆ್ಯಂಡ್ ವಾಟ್ ಫಾರ್ಮ್ಸ್ ದ ಔಟ್ಪುಟ್ಸ್ ವಿಲ್ ಬಿ ಡಿಸ್ಪ್ಲೇಡ್, ಅಂದರೆ ಯಾವ ರೀತಿ ಅದು ಡಿಸ್ಪ್ಲೇ ಆಗಬೇಕು ಅನ್ನೋದು ನಾನು ಏನು ಮಾಡ್ತೀನಿ, ನೀಡ್ ಟು ಅನಲೈಸ್ ದ ಪ್ರಾಬ್ಲಮ್ ಅನಲೈಸ್. ಆಫ್ಟರ್ ದಟ್ ಐ ಆಮ್ ಗೋಯಿಂಗ್ ಟು ದ ಡಿಸೈನಿಂಗ್ ದ ಪ್ರೋಗ್ರಾಮ್ಸ್. ಡಿಸೈನಿಂಗ್ ದ ಪ್ರೋಗ್ರಾಮ್ಸ್ ಅಂದರೆ ಇಲ್ಲಿ ಒಂದು ಪ್ರೋಗ್ರಾಮ್ನ ಡಿಸೈನ್ ಮಾಡ್ತೀನಿ. ಆಲ್ಗರಿಥಮ್ ಅಂದ್ರೇನು, ಆಲ್ಗರಿಥಮ್ ಇಸ್ ನಥಿಂಗ್ ಬಟ್ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜಿಂಗ್ ಆಫ್ ಸಾಲ್ವಿಂಗ್ ದ ಪ್ರಾಬ್ಲಮ್ಸ್. ಅಂದರೆ ಏನು ಮಾಡ್ತೀನಿ, ಇಲ್ಲಿ ಡಿಸೈನ್ ಮಾಡ್ತೀನಿ. ಓಕೆನಾ, ಡಿಸೈನ್ ಮಾಡೋಕೆ ಹೋದಾಗ ಆಲ್ಗರಿಥಮ್ ಬರೀತೀನಿ, ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜಿಂಗ್ ಸಾಲ್ವಿಂಗ್ ದ ಪ್ರಾಬ್ಲಮ್ಸ್. ಅಂದರೆ ಯಾವುದೇ ಇನ್ಪುಟ್ ಯಾವ್ದು ತೊಗೋಬೇಕು, ಔಟ್ಪುಟ್ ಯಾವ್ದು ತೊಗೋಬೇಕು, ಮತ್ತು ಎಕ್ಸಿಕ್ಯೂಟ್ ಯಾವ್ದು ಬರಬೇಕು, ಆ ರೀತಿ ಆಲ್ಗರಿಥಮ್ ಅಂದರೆ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಏನು ಬರೀತೀವಿ ಅದನ್ನೇ ವಿ ಕ್ಯಾನ್ ಕಾಲ್ ಎಸ್ ಎ ಆಲ್ಗರಿಥಮ್ ಅಂತ ಕರಿತೀವಿ. ಫ್ಲೋ ಚಾರ್ಟ್ ಅಂದರೆ ಇಟ್ಸ್ ಎ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ದ ಆಲ್ಗರಿಥಮ್. ಇಟ್ ಈಸ್ ನಥಿಂಗ್ ಬಟ್ ಇಟ್ಸ್ ಒಂದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ದ ಆಲ್ಗರಿಥಮ್. ನೆಕ್ಸ್ಟ್ ವಿ ಗೋಯಿಂಗ್ ಟು ರೈಟಿಂಗ್ ದ ಇನ್ಸ್ಟ್ರಕ್ಷನ್ ಇನ್ ಎ ಪರ್ಟಿಕ್ಯುಲರ್ ಲ್ಯಾಂಗ್ವೇಜ್. ವಿ ಗೋಯಿಂಗ್ ಟು ರೈಟ್ ಇನ್ ಎ ಪರ್ಟಿಕ್ಯುಲರ್ ಲ್ಯಾಂಗ್ವೇಜ್ ಟು ಸಾಲ್ವ್ ದ ಪ್ರಾಬ್ಲಮ್. ಓಕೆನಾ, ಏನು ಬರಿತೀವಿ ಇಲ್ಲಿ, ವಿ ಗೋಯಿಂಗ್ ಟು ರೈಟಿಂಗ್ ಇನ್ಸ್ಟ್ರಕ್ಷನ್ ಇನ್ ಎ ಪರ್ಟಿಕ್ಯುಲರ್ ಲ್ಯಾಂಗ್ವೇಜಲ್ಲಿ ಬರಿತೀವಿ ಟು ಸಾಲ್ವ್ ದ ಪ್ರಾಬ್ಲಮ್. ಅದು ಯಾವ ಲ್ಯಾಂಗ್ವೇಜಲ್ಲರೂ ಓಕೆ, C++, ಪೈಥಾನ್. ವಿ ಗೋಯಿಂಗ್ ಟು ರೈಟ್ ಒಂದು ಪರ್ಟಿಕ್ಯುಲರ್ ಲ್ಯಾಂಗ್ವೇಜ್ಲಿ. ನೆಕ್ಸ್ಟ್ ಅದಾದಮೇಲೆ ಟೆಸ್ಟಿಂಗ್ ಎ ಪ್ರೋಗ್ರಾಮ್. ಆಫ್ಟರ್ ರೈಟಿಂಗ್ ಎ ಪ್ರೋಗ್ರಾಮ್ ವಿ ನೀಡ್ ಟು ಟೆಸ್ಟ್ ದ ಪ್ರೋಗ್ರಾಮ್ ಕಂಪ್ಲೀಟ್ನೆಸ್, ಕರೆಕ್ಟ್ನೆಸ್, ರಿಲಯಬಿಲಿಟಿ ಆ್ಯಂಡ್ ಮೇಂಟೈನಬಿಲಿಟಿ. ಅಂದರೆ ಎಲ್ಲ ಟೆಸ್ಟಿಂಗ್ ಎಲ್ಲನೂ ಕೂಡ ನಾವು ಚೆಕ್ ಮಾಡಬೇಕು, ಇದು ಕರೆಕ್ಟಾಗಿದೆಯಾ ಇಲ್ವಾ ಅಂತ. ನೋಡಿ ಅದರಲ್ಲಿ ಯೂನಿಟ್ ಟೆಸ್ಟಿಂಗು, ಪ್ರೋಗ್ರಾಮ್ ಟೆಸ್ಟಿಂಗು, ವೆರಿಫಿಕೇಷನ್ ಟೆಸ್ಟಿಂಗ್, ವ್ಯಾಲಿಡೇಷನ್, ಇದು ಟೈಪ್ಸ್ ಆಫ್ ಟೆಸ್ಟಿಂಗ್ ಇದೆ. ಇದೆಲ್ಲ ನಿಮ್ಗೆ ತುಂಬ ಡೆಪ್ತಾಗಿ ಅಟ್ ಪ್ರೆಸೆಂಟ್ ನೋ ನೀಡ್, ನೀವು ಮುಂದೆ ಹೋದಾಗ ಕಲಿತೀರಾ. ಬಟ್ ಇವಾಗ ನಿಮ್ಗೆ ತುಂಬ ಡೆಪ್ತಾಗಿ ಇವಾಗ ಏನಿಲ್ಲ. ಜಸ್ಟ್ ಟೆಸ್ಟಿಂಗ್ ಅಂದ್ರೇನು, ರೈಟಿಂಗ್ ಪ್ರೋಗ್ರಾಮ್, ಆಮೇಲೆ ನಾವು ಚೆಕ್ ಮಾಡ್ತೀವಿ, ಕಂಪ್ಲೀಟಾಗಿ ಚೆಕ್ ಮಾಡ್ತೀವಿ. ಅಂದರೆ ಟೈಪ್ಸ್ ಆಫ್ ಇನ್ಪುಟ್ ಕೊಟ್ಟು ನೋಡ್ತೀವಿ ಕರೆಕ್ಟಾಗಿದೆಯಾ ಇಲ್ವಾ. ಓಕೆನಾ, ಇದು ಕರೆಕ್ಟಾಗಿದೆ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ತೀವಿ. ನೆಕ್ಸ್ಟು ಮೇಂಟೈನಿಂಗ್ ದ ಪ್ರೋಗ್ರಾಮ್. ಇಟ್ ಮೀನ್ಸ್ ಪೀರಿಯಡಿಕ್ ರಿವ್ಯೂ ಆಫ್ ದ ಪ್ರೋಗ್ರಾಮ್. ಅಂದರೆ ನಾವು ಏನು ಮಾಡಬೇಕು, ರಿವ್ಯೂ ಮಾಡ್ತಾ ಇರಬೇಕು. ಮತ್ತು ಪ್ರೋಗ್ರಾಮ್ ಆ್ಯಂಡ್ ಮಾಡಿಫಿಕೇಷನ್ ಬೇಕು ಮುಂದೆ, ಬೇಸ್ಡ್ ಆನ್ ದ ಯೂಸರ್ ರಿಕ್ವೈರ್ಮೆಂಟು ಇದ್ರೂ ಕೂಡ ವಿ ನೀಡ್ ಟು ಚೇಂಜ್. ಮೇಂಟೈನಿಂಗೇ ತುಂಬ ಇಂಪಾರ್ಟೆಂಟು. ಓಕೆನಾ, ಇಷ್ಟೇ. ಇದು ಏನು, ಇದನ್ನು ಸ್ಟೆಪ್ಸ್ ಆಫ್ ಪ್ರಾಬ್ಲಮ್ ಸಾಲ್ವಿಂಗ್ ಕೇಳ್ಬೋದು. ವಿ ಕ್ಯಾನ್ ನಾಟ್ ಏಬಲ್ ಟು ಸೇ, ಕೇಳ್ಬೋದು ಅಥವಾ ಕೇಳ್ದೇ ಇರ್ಬೋದು ಅಥವಾ ಕೇಳ್ದೇ ಇರ್ಬೋದು, ಗೊತ್ತಿಲ್ಲ. ಬಟ್ ಯಾವುದಕ್ಕೂ ಒಂದ್ಸತಿ ನೋಡ್ಕೊಂತೀರಿ. ಓಕೆನಾ, ನೆಕ್ಸ್ಟ್ ವಿಲ್ ಗೋ ಟು ದ ವಾಟ್ ಈಸ್ ಆ್ಯನ್ ಆಲ್ಗರಿಥಮ್. ಆಲ್ಗರಿಥಮ್ ಅಂದ್ರೇನು, ಸೇಮ್ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್, ಅದನ್ನು ಕೂಡ ಡೆಫಿನೇಷನ್ ಬರೀಬೋದು. ಓಕೆನಾ, ವಾಟ್ ಈಸ್ ಆ್ಯನ್ ಆಲ್ಗರಿಥಮ್ ಅಂದರೆ ಕಂಪ್ಯೂಟರ್ ಪ್ರೋಗ್ರಾಮ್ ಟರ್ಮ್ಸ್ ಆ್ಯನ್ ಆಲ್ಗರಿಥಮ್ ಇಸ್ ಎ ಸೆಟ್ ವೆಲ್ ಡಿಫೈನ್ಡ್ ಇನ್ಸ್ಟ್ರಕ್ಷನ್ ಟು ಸಾಲ್ವ್ ದ ಪರ್ಟಿಕ್ಯುಲರ್ ಪ್ರಾಬ್ಲಮ್. ಅಂದರೆ ಏನು, ಇಲ್ಲಿ ಒಂದು ಆಲ್ಗರಿಥಮ್ ಅಂದರೆ ಏನೋ ಒಂದು ಪ್ರಾಬ್ಲಮ್ ನಮ್ಗೆ ಬರ್ತಿದ್ರೆ ಅದ್ರ ಸೆಟ್ ಆಫ್ ವೆಲ್ ಡಿಫೈನ್ಡ್ ಇನ್ಸ್ಟ್ರಕ್ಷನ್ ಬರ್ದಿರ್ತೀನಿ, ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರು. Particular problem, it takes set of input, it can be take set of inputs and it going to produce the desired output. Here it can be give the desired output. For example, an algorithm
to add it two numbers. Now we going to add in two numbers. Take two numbers input. We going to take a two number of an input and add the number using the ಅಡಿಷನ್ ಆಪರೇಟರ್. ಓಕೆ, ಸ್ಟೋರ್ ದ ರಿಸಲ್ಟ್ ಮತ್ತು ಡಿಸ್ಪ್ಲೇ ದ ರಿಸಲ್ಟ್. ಅಂದರೆ ಎರಡು ವೇರಿಯೇಬಲ್ ತಗೋತೀನಿ, ಟೂ ನಂಬರ್ಸ್ ಆಫ್ ಇನ್ಪುಟ್ ತಗೋತೀನಿ, ಮತ್ತು ಅದನ್ನ ಆ್ಯಡ್ ಮಾಡೋಕ್ಕೆ ಒಂದು ಆಪ್ರೇಟರ್ ತಗೋತೀನಿ, ಮತ್ತು ಸ್ಟೋರ್ ಮಾಡೋಕ್ಕೆ ಒಂದು ರಿಸಲ್ಟ್ ಸ್ಟೋರ್ ಮಾಡೋಕ್ಕೂ ಕೂಡ ಒಂದು ವೇರಿಯೇಬಲ್ ತಗೊಂಡು ಸ್ಟೋರ್ ಮಾಡ್ತೀನಿ ಅಷ್ಟೇ. ಆಮೇಲೆ ರಿಸಲ್ಟ್ ಏನು ಮಾಡ್ತೀನಿ ನಾನು ಡಿಸ್ಪ್ಲೇ ಮಾಡ್ತೀನಿ. ಅಂದರೆ ಒಂದು ಸ್ಟೆಪ್ಪು ಏನೇನು ತಗೋಬೇಕು ಇದನ್ನ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಬರೀತೀವಲ್ಲ, ಇದನ್ನೇ ಆಲ್ಗರಿಥಮ್ ಅಂತ ಕರೆಯೋದು. ಈಗ ಒಂದು ಕ್ವಾಲಿಟಿ ಆಫ್ ಎನ್ ಗುಡ್ ಆಲ್ಗರಿಥಮ್ ಏನಿರುತ್ತೆ, ಒಂದು ಇನ್ಪುಟ್ ಇರುತ್ತೆ ಮತ್ತು ಇಟ್ ವಿಲ್ ಬಿ ಇನ್ಪುಟ್ ಆ್ಯಂಡ್ ಔಟ್ಪುಟ್ಸ್ ವಿಲ್ ಬಿ ಡಿಫೈನ್ಡ್ ಪ್ರೀಸಿಯಸ್ಲಿ. ಒಂದು ಪ್ರೋಗ್ರಾಮ್ ಬರೀತೀನಿ ಅಂದರೆ ಇಟ್ ಮಸ್ಟ್ ಬಿ ಒಂದು ಇನ್ಪುಟ್ ಇರಬೇಕು, ಒಂದು ಔಟ್ಪುಟ್ ಇರಬೇಕು. ಓಕೆನಾ. ನೆಕ್ಸ್ಟ್ ಇನ್ ಈಚ್ ಸ್ಟೆಪ್ ಆಫ್ ಆಲ್ಗರಿಥಮ್ಸ್ ವಿಲ್ ಬಿ ಕ್ಲಿಯರ್ ಆ್ಯಂಡ್ ಅನ್ಆಂಬ್ಲಿಗ್ಯೂಸ್. ಅಂದರೆ ಒಂದು ಕ್ಲಾರಿಟಿ ಇರಬೇಕು. ಒಂದು ಆಲ್ಗರಿಥಮ್ ಬರೀತೀನಿ ಅಂದರೆ ಇಟ್ ಮಸ್ಟ್ ಬಿ ಕ್ಲಾರಿಟಿ, ಮತ್ತು ಯಾವುದೂ ಆಂಬ್ಲಿಗ್ಯೂಟ್ ಆಗಿರಬಾರ್ದು, ಕನ್ಫ್ಯೂಷನ್ ಇರಬಾರ್ದು. ದೇರ್ ಇಸ್ ನೋ ಕನ್ಫ್ಯೂಷನ್. ವಿತೌಟ್ ಕನ್ಫ್ಯೂಷನ್ ಯು ನೀಡ್ ಟು ರೈಟ್ ದ ಆಲ್ಗರಿಥಮ್ ಬಿಕಾಸ್ ಎವ್ರಿ ಒನ್ ನೀಡ್ ಟು ಅಂಡರ್ಸ್ಟ್ಯಾಂಡ್ ದ algorithm. It must be user friendly for everyone, and after that algorithms will be most effective among many different way. ಅಂದರೆ ಏನಾಗುತ್ತೆ, ಆಲ್ಗರಿಥಮ್ಸ್ ಮೋರ್ ಎಫೆಕ್ಟಿವ್ ಆಗಿರಬೇಕು ಅಮಂಗ್ ಮೆನಿ ಡಿಫ್ರೆಂಟ್ ವೇಸ್ ಟು ಸಾಲ್ವ್ ದ ಪ್ರಾಬ್ಲಮ್ಸ್. ಮತ್ತು ಆ್ಯನ್ ಆಲ್ಗರಿಥಮ್ಸ್ ವಿಲ್ ಇನ್ಕ್ಲೂಡ್ ಕಂಪ್ಯೂಟರ್ ಕೋಡು ಇರಬೇಕು. ಇನ್ಸ್ಟೆಂಟ್ ಆಲ್ಗರಿಥಮ್ಸ್ ವಿಲ್ ಬಿ ರಿಟರ್ನ್ ಸಚ್ ಎ ವೇ ದಟ್ ಕ್ಯಾನ್ ಬಿ ಯೂಸ್ಡ್ ಇನ್ ಎ ಡಿಫ್ರೆಂಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲೂ ಕೂಡ ಹೇಳ್ಬೋದು. ಓಕೆನಾ. ಅಂದರೆ ಇದನ್ನ ನೀನು ಯು ಕ್ಯಾನ್ ರೈಟ್ ಇನ್ ದ ಪ್ರೋಗ್ರಾಮಿಂಗ್ ಬರೆದು ತೋರಿಸ್ಬೋದು, ಯು ಕ್ಯಾನ್ ರೈಟ್ ಇನ್ ದ ವರ್ಡ್ಸ್ ಆಲ್ಸೋನು ಕೂಡ ಬರೆದು ತೋರಿಸ್ಬೋದು. ಬಟ್ ಇಟ್ ಮಸ್ಟ್ ಬಿ ಎ ಕ್ಲಾರಿಟಿ. ನೆಕ್ಸ್ಟು ಕ್ಯಾರೆಕ್ಟರಿಸ್ಟಿಕ್ ಆಫ್ ಆಲ್ಗರಿಥಮ್. ಇಟ್ಸ್ ವೆರಿ 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 ಇಂಪಾರ್ಟೆಂಟ್ ಟಾಪಿಕ್ಕು. ಮೋಸ್ಟ್ ಪಾಸಿಬಲ್ ಕೇಳೋ ಚಾನ್ಸ್ ತುಂಬ ಇರುತ್ತೆ. ಕ್ಯಾರೆಕ್ಟರಿಸ್ಟಿಕ್ ಆಫ್ ಆನ್ ಆಲ್ಗರಿಥಮು ವಿ ಕ್ಯಾನಾಟ್ ಏಬಲ್ ಟು ಕೇಳ್ತಾರೆ ಅಂತ. ಇದೆಲ್ಲೋದ್ರೆ ಇದು ಡಿಸೈನ್ ಅನಾಲಿಸಿಸ್ ಆಫ್ ಆಲ್ಗರಿಥಮ್ಗೆ ಹೋದ್ರೂ ಕೂಡ 4th ಸೆಮ್ಗೆ ಹೋದ್ರೂ ಕೂಡ ಕ್ಯಾರೆಕ್ಟರಿಸ್ಟಿಕ್ ಆಫ್ ಆಲ್ಗರಿಥಮ್ ಬರುತ್ತೆ. ಓಕೆನಾ. 4 ಮಾರ್ಕ್ಸಿಗೆ ಕೇಳ್ಬೋದು. ತುಂಬ ಇಂಪಾರ್ಟೆಂಟ್ ಕ್ವಶನ್ ಇದು. ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ಆಲ್ಗರಿಥಮ್? ಕ್ಯಾರೆಕ್ಟರಿಸ್ಟಿಕ್ ಮೀನ್ಸ್ ನಥಿಂಗ್, ಇಟ್ಸ್ ಎ ಗುಣಲಕ್ಷಣ. ಏನು ಗುಣಲಕ್ಷಣ ಇದೆ ಆಲ್ಗರಿಥಮ್ ಅನ್ನೋದನ್ನ ನೋಡ್ತೀವಿ. ಓಕೆನಾ. ಆಲ್ಗರಿಥಮ್ ಮಸ್ಟ್ ಹ್ಯಾವ್ ಫೈನೈಟ್ ನಂಬರ್ ಆಫ್ ಎನ್ ಸ್ಟೆಪ್. ಅಂದರೆ it will be a finite number. It's going to end in the 5 step or 6 steps. We can say it's a finite numbers. Ending ide. There is ending. Okay. Infinite means there is no ending. It's going to continue. But in the algorithm there is a ending. Must have finite number of steps idave. ಮತ್ತೆ no instructions will be repeated. ಅಂದರೆ ಯಾವುದೂ ಕೂಡ ಇಲ್ಲಿ ರಿಪೀಟ್ ಆಗಲ್ಲ. ಓಕೆನಾ. ಏನು ಆಲ್ಗರಿಥಮ್ಸ್ ವಿಲ್ ಬಿ ಸಿಂಪಲ್. ಯಾವಾಗಲೂ ಏನಾಗಿರುತ್ತೆ, ಆಲ್ಗರಿಥಮು ಸಿಂಪಲ್ ಆಗಿರುತ್ತೆ. ಮತ್ತು ಆನ್ ಆಲ್ಗರಿಥಮ್ ಮಸ್ಟ್ ಟೇಕ್ ಅಟ್ಲೀಸ್ಟ್ ಒನ್ ಆರ್ ಮೋರ್ ಇನ್ಪುಟ್ ವ್ಯಾಲ್ಯೂ ಇರುತ್ತೆ. ಇಟ್ ವಿಲ್ ಬಿ ಅಟ್ಲೀಸ್ಟ್ ಒನ್ ಆರ್ ಮೋರ್ ಇನ್ಪುಟ್ ವ್ಯಾಲ್ಯೂ ಇರುತ್ತೆ. ಒಂದು ಅಥವಾ ಜಾಸ್ತಿ ಇನ್ಪುಟ್ ವ್ಯಾಲ್ಯೂ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಆ್ಯನ್ ಆಲ್ಗರಿಥಮ್ ಮಸ್ಟ್ ಪ್ರೊವೈಡ್ ಅಟ್ಲೀಸ್ಟ್ ಒನ್ ಆರ್ ಮೋರ್ ಔಟ್ಪುಟ್ ವ್ಯಾಲ್ಯೂ. ಇಟ್ ಗೋಯಿಂಗ್ ಟು ಪ್ರೊವೈಡ್ ಅಟ್ಲೀಸ್ಟ್ ಒನ್ ಆರ್ ಮೋರ್ ಔಟ್ಪುಟ್ ವ್ಯಾಲ್ಯೂ ಇರುತ್ತೆ. ಆ್ಯಂಡ್ ಇದಕ್ಕೆ ಹೋದಾಗ ಕ್ಯಾರೆಕ್ಟರಿಸ್ಟಿಕ್ ಆಫ್ ಆಲ್ಗರಿಥಮ್ ಬಂದಾಗ ಒಂದು ಕ್ಲಾರಿಟಿ ಇರುತ್ತೆ. ಇದು ಇಂಪಾರ್ಟೆಂಟು. ಓಕೆನಾ. ಅಲ್ಲಿ ನಾನು ಹೇಳಿದ್ದು ಲಾಸ್ಟು ಕ್ಯಾರೆಕ್ಟರಿಸ್ಟಿಕ್ ಆಫ್ ಆಲ್ಗರಿಥಮ್ ಅಂದರೆ ಏನು ಉಪಯೋಗ ಅಂತ. ಓಕೆನಾ. ಇಲ್ಲಿ ಒಂದು ಕ್ಲಾರಿಟಿ ಇರುತ್ತೆ, ಮತ್ತು ವೆಲ್ ಡಿಫೈನ್ಡ್ ಇನ್ಪುಟ್ ಇರುತ್ತೆ, ಮತ್ತು ವೆಲ್ ಡಿಫೈನ್ಡ್ ಔಟ್ಪುಟ್ ಇರುತ್ತೆ, ಮತ್ತು ಫೈನೈಟ್ನೆಸ್ ಇರುತ್ತೆ, ಮತ್ತು ಫೀಸಿಬಿಲಿಟಿ ಇರುತ್ತೆ, ಮತ್ತು ಇಲ್ಲಿ ಲ್ಯಾಂಗ್ವೇಜ್ ಇಂಡಿಪೆಂಡೆಂಟ್ ಆಗಿರುತ್ತೆ. ಇಟ್ಸ್ ವಿಲ್ ಬಿ ಸಿಂಪಲ್ English language since the code implementations will result the same output no matter which program language we use while returning the code. ಯಾವ್ದು ಬರೆದಿವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಬಟ್ ಈಸಿಯಾಗಿರುತ್ತೆ. ಓಕೆನಾ. ಅದಕ್ಕೋಸ್ಕರ ಇದಿರೋದು. ಇಷ್ಟು ಕ್ಯಾರೆಕ್ಟರಿಸ್ಟಿಕ್ ಆಫ್ ಆನ್ ಆಲ್ಗರಿಥಮ್ಸ್. ನೆಕ್ಸ್ಟು ಅಡ್ವಾಂಟೇಜಸ್ ಬಂದಾಗ ಆಲ್ಗರಿಥಮ್ಸ್ ಆರ್ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್. ಅಂದರೆ ಆಲ್ಗರಿಥಮ್ ಇದ್ದರೆ ಅರ್ಥ ಮಾಡ್ಕೊಳ್ಳೋಕೆ ತುಂಬ ಈಸಿ ಆಗುತ್ತೆ. ಮತ್ತು ಆಲ್ಗರಿಥಮ್ ಇಟ್ಸ್ ಒನ್ ಆಫ್ ದ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇಂಡಿಪೆಂಡೆಂಟ್ ಆಗಿರುತ್ತೆ. ಮತ್ತು ಆಲ್ಗರಿಥಮ್ ಮೇಕ್ಸ್ ದ ಪ್ರಾಬ್ಲಮ್ ಸಿಂಪಲ್ ಆ್ಯಂಡ್ ಕ್ಲಿಯರ್. ಇಟ್ಸ್ ಗೋಯಿಂಗ್ ಟು ಬಿ ಎ ಕ್ಲಿಯರ್ ಮತ್ತು ಕರೆಕ್ಟಾಗಿ ಕೂಡ ಇರುತ್ತೆ. ಮತ್ತು ದ ರೋಲ್ ಆಫ್ ಆಲ್ಗರಿಥಮ್ ಏನೇನು ರೋಲ್ ಮಾಡುತ್ತೆ? ದ ಆಲ್ಗರಿಥಮ್ ಪ್ಲೇ ಕ್ರೂಷಿಯಲ್ ರೋಲ್ ಇನ್ ಎ ಕಂಪ್ಯೂಟಿಂಗ್ ಬೈ ಪ್ರೊವೈಡಿಂಗ್ ಎ ಸೆಟ್ ಆಫ್ ಇನ್ಸ್ಟ್ರಕ್ಷನ್. ಇಟ್ಸ್ ಗೋಯಿಂಗ್ ಪ್ರೊವೈಡಿಂಗ್ ಆಫ್ ಎನ್ ಸೆಟ್ ಆಫ್ ಇನ್ಸ್ಟ್ರಕ್ಷನ್ ಕೊಡುತ್ತೆ ಫಾರ್ ಎ ಕಂಪ್ಯೂಟರ್ ಆ್ಯಂಡ್ ಇಟ್ ಗೋಯಿಂಗ್ ಟು ಪರ್ಫಾರ್ಮ್ ಎ ಸ್ಪೆಸಿಫಿಕ್ ಟಾಸ್ಕ್. ಇದು ಎಲ್ಲಿ ವರ್ಕ್ ಆಗುತ್ತೆ? ಸ್ಪೆಸಿಫಿಕ್ ಟಾಸ್ಕ್ಗಳು ಕೂಡ ವರ್ಕ್ ಆಗುತ್ತೆ. ಮತ್ತು ದೇ ಆರ್ ಯೂಸ್ಡ್ ಟು ಸಾಲ್ವ್ ದ ಪ್ರಾಬ್ಲಮ್ಸ್ ಆ್ಯಂಡ್ ಕ್ಯಾರಿ ಔಟ್ ಟಾಸ್ಕ್ ಇನ್ ಎ ಕಂಪ್ಯೂಟರ್ ಸಿಸ್ಟಮ್ಗಳು ಕೂಡ ಕ್ಯಾರಿ ಆಗುತ್ತೆ. ಸಚ್ ಎಸ್ ಸಾರ್ಟಿಂಗ್ ಡೇಟಾ, ಮತ್ತು ಸರ್ಚಿಂಗ್ ಆಗ್ಬೋದು, ಇನ್ಫಾರ್ಮೇಷನ್ ಆಗ್ಬೋದು, ಇಮೇಜ್ ಪ್ರೊಸೆಸಿಂಗ್ ಆಗ್ಬೋದು, ಆ್ಯಂಡ್ ಮಚ್ ಮೋರ್. ಇಲ್ಲೂ ಕೂಡ
ಯೂಸ್ ಮಾಡ್ತಾರೆ. ಓಕೆನಾ. ಮತ್ತು ಆ್ಯನ್ ಆಲ್ಗಾರಿಥಮ್ ಡಿಫೈನ್ಸ್ ದ ಸ್ಟೆಪ್ ನೆಸಸರಿ ಟು ಪ್ರೊಡ್ಯೂಸ್ ದ ಡಿಸೈರ್ಡ್ ಔಟ್ಕಮ್ಸ್ ಅಂಡ್ ದ ಕಂಪ್ಯೂಟರ್ ಫಾಲೋಸ್ ದ ಇನ್ಸ್ಟ್ರಕ್ಷನ್ ಟು ಕಂಪ್ಲೀಟ್ ದ ಟಾಸ್ಕ್. ಏನಾಗುತ್ತೆ ಇಲ್ಲಿ, ಇಟ್ಸ್ ಗೋಯಿಂಗ್ ಟು ಹೆಲ್ಪ್ ಟು ದ ಕಂಪ್ಲೀಟ್ ಟಾಸ್ಕ್ ಆ್ಯಂಡ್ ಎಫಿಷಿಯೆಂಟ್ಲಿ ಆ್ಯಂಡ್ ಅಕ್ಯುರೇಟ್ಲಿ. ಮತ್ತು ರೋಲ್ ಆಫ್ ಆಲ್ಗಾರಿಥಮ್ ಇನ್ ಅಪ್ಲಿಕೇಶನ್ಸ್ ಅಂದರೆ ಎಲ್ಲೆಲ್ಲಿ ಯೂಸ್ ಆಗುತ್ತೆ. ಒಂದು ಮ್ಯಾನುಫ್ಯಾಕ್ಚರಿಂಗ್ ಅಂದರೆ ಆಲ್ಗಾರಿಥಮ್ ಆರ್ ಯೂಸ್ ಟು ಆಪ್ಟಿಮೈಸ್ ದ ಪ್ರೊಡಕ್ಷನ್ ಸಿಸ್ಟಮು, ಪ್ರೊಡಕ್ಷನ್ ಪ್ರೊಸೆಸಿಂಗು, ಸಪ್ಲೈ ಚೈನು, ಮ್ಯಾನೇಜ್ಮೆಂಟ್, ರಿಡ್ಯೂಸಿಂಗು ವೇಸ್ಟು, increasing efficiency. ಇಲ್ಲೆಲ್ಲ ಕೂಡ they can use the manufacturing, and they can use in the finance also. Algorithm are used to analyze the financial data and make predictions, and it help to the prediction and enabling the traders and investor to make informed decision ಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ. and it can be helpful to the health care. ಓಕೆ, ಹೆಲ್ತ್ ಕೇರ್ಗೂ ಕೂಡ ನಾವು ಯೂಸ್ ಮಾಡ್ಬೋದು. ಆಲ್ಗಾರಿಥಮ್ ಆರ್ ಯೂಸ್ ಟು ಪ್ರೊಸೆಸ್ ಆ್ಯಂಡ್ ಅನಲೈಸ್ ದ ಮೆಡಿಕಲ್ ಇಮೇಜ್ ಅಂದರೆ ಇಟ್ಸ್ ಹೆಲ್ಪ್ ಟು ದ ಮೆಡಿಕಲ್ ಇಮೇಜ್ ಅಸಿಸ್ಟೆನ್ಸ್ ಇನ್ ಡಯಾಗ್ನೋಸಿಸ್ ಡಿಸೀಸ್ ಆ್ಯಂಡ್ ಆಪ್ಟಿಮೈಸ್ ಟ್ರೀಟ್ಮೆಂಟ್ ಪ್ಲ್ಯಾನ್ಸ್ಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ. ಮತ್ತು ರೀಟೈಲ್ಗೂ ಕೂಡ ಯೂಸ್ ಆಗುತ್ತೆ. ಅಂದರೆ ಆಲ್ಗಾರಿಥಮ್ ಆರ್ ಯೂಸ್ ಟು ಫಾರ್ ಎ ಕಸ್ಟಮರ್ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್, ಪರ್ಸನಲೈಸ್ಡ್ ಪ್ರಾಡಕ್ಟ್ ರೆಕಮೆಂಡೇಶನ್ಸ್ ಆ್ಯಂಡ್ ಪ್ರೈಸಿಂಗ್ ಆಪ್ಟಿಮೈಸೇಷನ್ಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ. ಮತ್ತು ನೆಕ್ಸ್ಟು ಟ್ರಾನ್ಸ್ಪೋರ್ಟೇಷನ್. Algorithm are used to optimize the routes for delivery and transportation, reducing the fuel consumption, and it's going to increase the ಡೆಲಿವರಿ ಸ್ಪೀಡು ಕೂಡ ಹೆಲ್ಪ್ಫುಲ್ ಆಗುತ್ತೆ. ಮತ್ತು ಎನರ್ಜಿ ಅಂದರೆ ಆಲ್ಗರಿಥಮ್ ಆರ್ ಯೂಸ್ ಟು ಆಪ್ಟಿಮೈಸ್ ಎನರ್ಜಿ ಜನರೇಷನ್, ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ಕನ್ಸಂಪ್ಷನ್, ರೆಡ್ಯೂಸಿಂಗ್ ದ ವೇಸ್ಟ್ ಆ್ಯಂಡ್ ಇನ್ಕ್ರೀಸಿಂಗ್ ಎಫಿಷಿಯನ್ಸ್ಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ. ನೋಡಿ, ಇವಾಗ ಆಲ್ಗರಿಥಮ್ ಟು ಆ್ಯಡ್ ಎ 2 ನಂಬರ್ ಎಂಟರ್ಡ್ ಬೈ ದ ಯೂಸರ್ಸ್. ಏನು, ಈಗ 2 ನಂಬರ್ ನಾವು ಆ್ಯಡ್ ಮಾಡಬೇಕು. ಐ ರೈಟ್ ಒಂದು ಆಲ್ಗರಿಥಮ್ ಫಸ್ಟ್ ಏನು ಮಾಡ್ತೀನಿ, ಸ್ಟಾರ್ಟು ವೇರಿಯೇಬಲ್ ನನಗೆ ಯಾವುದಾದ್ರು ಬೇಕು. ಐ ನೀಡ್ 3 ವೇರಿಯೇಬಲ್, ಎರಡು ವೇರಿಯೇಬಲ್ ನಾನು ಟು ಗಿವ್ ದ ವ್ಯಾಲ್ಯೂಸ್ ನಮ್ 1 ನಮ್ 2. ಇನ್ನೊಂದು ಅದನ್ನು ಆ್ಯಡ್ ಮಾಡೋಕ್ಕೆ ಸಮ್. ಓಕೆನಾ. ರೀಡ್ ದ ವ್ಯಾಲ್ಯೂ ನಮ್ 1, ಡಿಕ್ಲೇರ್ ದ ವೇರಿಯೇಬಲ್ ನಮ್ 1 ನಮ್ 2 and sum. And in step 3 we're going to read the value num1 and num2. After reading we're going to add. Okay, in sum is equal to num plus num2, and after that we're going to display the sum. After that stop. We're going to write step by step processing. It's called algorithms. It's also algorithm for swapping of a 2 number using third variables. Means without using C, read a 2 number A and B. C is equal to A is equal to B, and B is equal to C. Print AB. It's swapping of a 2 number. Algorithm swapping of 2 number without using, it's also without using the third variables, without using temp variable. I think it's enough today. We have studied related algorithms. Today we have discussed what do you mean by software and system, software application, on steps, problem solving and algorithms. Thank you.